ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಚಾ ಕಾಸಕತ್ತಾರ ನಮ್ಮ ಮನೆಯವ್ರು, ಚಾ ಕಾಸ್ಕೊಳಕತ್ತಾರ. ಅದು ಇವತ್ತಿಂದ ಬರ್ರಿ ಬರ್ರಿ, ಗರಂ ಗರಂ ಟೀ ಟೀ ಟೀ, ಚಾ ಚಾ ಕುಡಿನು ಬರ್ರಿ. ಟೈಮ್ ಈಗ ಬರ್ರಿ ಚಾ ಕುಡಿನು ಬರ್ರಿ. 4 ಗಂಟೆಗೆ ಎದ್ದಾರ. ನೀರ್ ಹಸಕ್ ಹೋಗ್ಬೇಕಲ್ರಿ. ರೈತರ ಬಾಳಿ ಐತಿ ಬಾಳ ಗೋಳ, ರೈತನ ಬಾಳೆ ಐತಿ ಬಾಳ ಗೋಳ. ಟೈಮ್ ಈಗ 5:30 ಆತ್ ನೋಡ್ರಿ. ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯ ಟೈಮ್ 5:30 ಆಗೈತಿ. 4 ಗಂಟೆ ಕನ್ನ ಎದ್ದ ರೂಟೀನ್ ಶುರು ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಇದನ್ನು ಒರೆಸ್ಕೊಂಡಿದ್ದೆ. ಈಗ ಒರೆಸ್ಕೊಂಡು ಹಂಗೆ ಬಿಟ್ಟು ಹೋಗಿದ್ದೀನಿ. ಜಾಕ ಮಾಡಿ ಬಂದೆ, ಆಮ್ಯಾಗ ಎಲ್ಲ ಮಾಡ್ಕೊಂಡ್ರ ಆತಂತ ಹೇಳಿ ಮಹಾಶಿವರಾತ್ರಿ ಆದ ಮಾರನೇ ದಿನ ನಮ್ಮಲ್ಲಿ ಅಮಾವಾಸ್ಯೆ ಆಚರಣೆ ಮಾಡಾಕತ್ತಾರ. ಅಮಾವಾಸ್ಯೆ ನಿಮ್ಮ ಕಡೆ ಅಂದ್ರೆ ಕೆಲವೊಂದು ಕಡೆ ನಾಳೆ ಐತಿ, ಕೆಲವೊಂದು ಕಡೆ ಇವತ್ತ ಆಚರಣೆ ಮಾಡಾಕತ್ತಾರ. ನಾವಂದ್ರೂ ಇವತ್ತ ಮಾಡಾಕತ್ತೀವಿ ನೋಡಿ. ಇಲ್ಲಿ ಊರಾಗ ಹೆಂಗ್ ಮಾಡ್ತಾರಲ್ಲ ಹಂಗೆ ಮಾಡ್ಬೇಕಲ್ಲ, ಹಂಗಾಗಿ ಇವತ್ತ ಮಾಡಾಕತ್ತೇವಿ. ಅದಕ್ಕೋಸ್ಕರ ಅಮಾವಾಸ್ಯೆ ಅಡುಗೆ ಏನೇನು ಇರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಕಡೆ ಏನಂತಂದ್ರೆ ಮೊದಲು ಸುಗ್ಗಿ ಕಾಲ ಇದೆ. ನಮ್ಮ ಕಡೆ ಗೋಧಿ, ಕಡ್ಲಿ, ಜೋಳ ಎಲ್ಲನೂ ಬೆಳಿತಾರಲ್ಲ. ಈಗ ಸುಗ್ಗಿ ರಾಶಿ ಮಾಡುವಂಥ ಸೀಸನ್ ಇದೆ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರಂತಂದ್ರೆ ಗೋಧಿ ಹುಗ್ಗಿನ ಮಾಡ್ತಾರೆ. ಶಿವರಾತ್ರಿಗೆ ಸ್ಪೆಷಲ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಯಾಗೂ ಗೋಧಿನ ಹುಗ್ಗಿನ ಇರ್ತೈತಿ. ಕೆಲವರಷ್ಟೇ ಹೋಳಿಗೆ ಕಡಬು ಹಿಂಗೆ ಮಾಡಿರ್ತಾರ. ಯಾಕಂದ್ರೆ ಹೊಸ ಗೋಧಿ ಬಂದಿರ್ತಾವ ಮತ್ತು ಹೊಸ ಕಡ್ಲಿ ಬಂದಿರ್ತಾವ. ಅದರಿಂದ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡುವಂಥ ಸಂಪ್ರದಾಯ ಮೊದಲಿಂದನೂ ಬಂದೈತೆ ನೋಡ್ರಿ. ನಾನು ಸದ್ಕದ ಅಕ್ಕಿ ತರ್ಸೀನಿ. ಅವು ಪಾಲಿಶ್ ಮಾಡಿರ್ತಾರಲ್ಲ ಅವನ್ನ ಸದ್ಕದು ಮಸ್ತ್ ಆಕೈತಿ. ಗೋಧಿದು ಚಲೋ ಆಕೈತಿ ಇಲ್ಲ ಅಂತಲ್ಲ, ಸದ್ಕದ ಅದಕ್ಕಿಂತ ಭಾಳ ರುಚಿ ಆಕೈತಿ. ಇವತ್ತ ಏನೇನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಶೇರ್ ಮಾಡ್ತೀನಿ. ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತಂದ್ರೆ ಬದ್ನಿಕಾಯಿ ತರಿಸಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಭಾಳಷ್ಟು ಸಲ ಹೇಳಿದ್ರೆ ಬದ್ನಿಕಾಯಿ ಪಲ್ಯ ತಿನ್ನಾಕ ಹೋಗ್ಬಿಡ್ರಕ್ಕ, ಎಗ್ ರಿಲೀಸ್ ಆಗಂಗಿಲ್ಲ ಅದಕ್ಕಂತ ಹೇಳಿ. ಅದಕ್ಕೋಸ್ಕರ ನಾನು ಬ್ಯಾಳಿನ ನೆನೆ ಹಾಕೀನಿ. ಸಂಜೆನಾಗ ನಾನು ಸ್ವಲ್ಪ ಸಿಪ್ಪೆ ಅದಾವ, ಮ್ಯಾಗಿನ ಸಿಪ್ಪೆ ಎಲ್ಲ ಹೋಗ್ತಾವ. ಕೈಲಿಕ್ಕೆ ಹಿಂಸೆ ಆಡಿದ್ವಿ ಅಂದ್ರೆ ಸಿಪ್ಪೆ ಎಲ್ಲ ಹೋಗ್ತಾವ. ಇವ ನೋಡ್ರಿ ಅರ್ಧ kg ಅಷ್ಟು ನೆನೆ ಹಾಕ್ಯಾನ. ಅಂದ್ರೆ ನೆನೆಸಿದ್ರೆ ಜಲ್ದಿ ಆಕೈತೆ ಅನ್ನೋ ಒಂದು ರೀಸನ್ ಇಂದಾಗ. ಯಾಕಂದ್ರೆ ನಿನ್ನೆ ಡೇ ಪೂರ್ತಿ ಉಪವಾಸ ಇರ್ತೀನಿ. ಮತ್ತೆ ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿ ದೇವರಾತಿ ಬೋರ್ ಪೂಜೆ ಮಾಡೋದು, ದೇವರ ಪೂಜೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನೆನೆ ಹಾಕಿದ್ನಿ. ಈಗ ನೀರು ತೆಗದ ಏನು ಮಾಡ್ತೇನೆ ಅಂತಂದ್ರೆ ಇವು ಕುದ ನೋಡ್ರಿ. ಇದ್ರೊಳಗೆ ಇವನ ಸಿಪ್ಪೆ ಅದಾವಲ್ಲ, ಅದ್ರ ಸಂಬಂಧನ ನೆನೆಸಿ ಹಾಕಿದ್ನಿ. ಪಲ್ಯ ಕಟ್ಟಕೈತಿ. ಮತ್ತು ಇವತ್ತು ನಾನು ಹೋಳಿಗೆ ಸಾರು ಮಾಡ್ತಾರಲ್ಲ, ಯಾವಾಗಲೂ ಏನು ಮಾಡ್ತೀವಿ ಅಂತಂದ್ರೆ ಕಡಲೆ ಬ್ಯಾಳಿದ ಹೋಳಿಗೆ ಸಾರು ಮಾಡ್ತೀನಿ ನಾನು. ಇವತ್ತು ತೊಗರಿ ಬ್ಯಾಳಿದ ಕಟ್ಟಿನ ಸಾರು ಮಾಡ್ತೇನೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ನಾವು ಯಾವಾಗಲೂ ಕಡಲೆ ಬೇಳೆ ಅಡುಗೆನ ಮಾಡೋದ್ರಿಂದಾಗಿ ಕಡಲೆ ಬ್ಯಾಳಿದನ್ನ ಮಾಡ್ತಿದ್ದೆ ನಾನು. ಬಟ್ ಇವತ್ತು ಹುಗ್ಗಿ ಮಾಡೋಕ್ಕದೇನಿಲ್ಲ, ಅದ್ರ ಸಲುವಾಗಿ ತೊಗರಿ ಬ್ಯಾಳಿದ್ ಮಾಡಿದ್ರ ಆತಂತೇಳಿ ತೊಗರಿ ಬ್ಯಾಳಿದನ್ನ ಮಸ್ತ್ ಆಕೈತಿ. ಮೊದಲು ಇದನ್ನ ಕುಕ್ಕರ್ಗೆ ಹಾಕಿ ಇಟ್ಕೋತೇನೆ. ಇನ್ನೂ ಹೊರಗೆ ನಾನು ಅಂಗಳ ಕಸಾತಿ ಎಲ್ಲ ಕುಡಿಸಿ ನೀರೆಲ್ಲ ಇದನ್ನ ಮಾಡಿ ಬಂದೇನಿ. ನೀರೆಲ್ಲ ಗೊಜ್ಜಿ ಅಂಗಳಕ್ಕೆ ಬಾಗ್ಲ ತೊಳೆದಿಲ್ಲ. ಇನ್ನು ಬಾಗ್ಲ ತೊಳೆದ ರಂಗೋಲಿ ಹಾಕಿ ಇದನ್ನ ಅರ್ಧ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಅಲ್ಲ ಹೊರಗೆ ಅದನ್ನ ಮಾಡಿ ಬರ್ಕೊಡ್ತಾನ. ಇಲ್ಲಿ ಇದು ಅರ್ಧ ಅಡಿಗೆ ಆಗಿರ್ತೈತಿ. ನಮ್ಮ ಮನೆಯವ್ರ ಗೊತ್ತಲ್ಲ 4 ಗಂಟೆಗೆ ನೀರು ಹಸಕ್ ಹೋಗ್ಯಾರ. ಇವ ನೋಡಿ ಸದ್ಕದ್ದು. ಇಲ್ಲಾಂದ್ರೆ ನಾವು ಇವ್ ನೆನೆ ಹಾಕ್ಲಿಲ್ಲ ಅಂದ್ರೆ ಮಿಕ್ಸಿ ಒಳಗೆ ಸ್ವಲ್ಪ ಹಾಕೊಂಡು 1-2 ರೌಂಡ್ ಗುರ್ಗುರ್ ಅನ್ನಿಸ್ಕೊಂಡಿವಿ ಅಂದ್ರೆ ಇವೊಂದಿಟ್ಟು ನುಚ್ಚದಂಗೆ ಆಕಾವ. ಅವಾಗಿನ್ನೂ ಜಲ್ದಿ ಕುದಿತಾವ. ಆದ್ರೆ ಹಿಂಗೆ ನೆನೆಸಿ ಮಾಡೋದ್ರಿಂದ ಇನ್ನೂ ಲವಣ ಕುದಿತಾವ. ನಡೆಸ್ತೇನಿಲ್ಲ. ಇದು ನೋಡೋಣ, ಕುದಿಸ್ಕೊಳ್ಳೋಣ.
ಬೆಲ್ಲ ಹತ್ತಿ ಹಾಕ್ಬೇಕಲ್ಲ, ನೋಡ್ಬೇಕು. ಆರ್ಗಾನಿಕ್ ಬೆಲ್ಲನೂ ಐತಿ, ನಾರ್ಮಲ್ ಬೆಲ್ಲನೂ ಐತಿ, ಯಾವ್ದು ಹಾಕ್ಬೇಕಂತೇಳಿ ಆಮ್ಯಾಗ ಯೋಚನೆ ಮಾಡ್ತೀನಿ. ಆರ್ಗಾನಿಕ್ ಬೆಲ್ಲ ಹಾಕಿನಿ ಅಂದ್ರೆ ಕಲರ್ಫುಲ್ ಕಪ್ಪ ಬರ್ತದೆ ಅದು. ನಾಲ್ಕು ಗಂಟೆಗೆ ಹೇಳಾಗಲ್ಲ, ಲೇಜಿತನ ಮಾಡ್ಕೋತೀವಿ. 4 ಗಂಟೆಗೆ ಎದ್ರೆ ಎಲ್ಲ ಕೆಲಸನೂ ಅಕ್ಕಾವ, ಅನ್ಕೊಂಡಿದ್ದ ಪಟಾಪಟ್ ಅಂತೇಳಿ ಆಗ್ಬಿಡ್ತದ ಮುಂಜಾನೆಯಾಗ. ಬ್ಯಾಸಿಗೆ ಬಂತಲ್ರಿ, ಸಂಡಿಗೆ ಇಟ್ಟು ಮಾಡಿ ಇಟ್ಕೋಬೇಕು. ನಾನು ಅಕ್ಕಿಯೂ ತಿನ್ನಂಗಿಲ್ಲಲ್ಲ, ಹಂಗಾಗಿ ಗೋಧಿ ಮಾಡ್ಬೇಕಂತ ಅನ್ಕೊಂಡೇನಿ. ನೋಡ್ಬೇಕು ಯಾವಾಗ ಅಕ್ಕಿ ಗೊತ್ತಿಲ್ಲ. ಮತ್ತು ಇದು ಜೋಳದ ಹಿಟ್ಟಿನ ಗತಿ ಎಲ್ಲ ಟ್ರೈ ಮಾಡಿ, ಈಗ ಅಕ್ಕಿ ಹಿಟ್ಟಿನ ಹೆಂಗೆ ಅಕ್ಕಿ ಹಪ್ಪಳ ಮಾಡ್ತೇವಲ್ಲ, ಹಂಗೆ ಜೋಳದ ಹಿಟ್ಟಿನ ಟ್ರೈ ಮಾಡಿ ನೋಡ್ಬೇಕಂತ ಅನ್ಕೊಂಡೇನಿ. ನೋಡ್ಬೇಕೇನಕ್ಕೆ ಫಸ್ಟ್ ಸ್ವಲ್ಪ ಸ್ವಲ್ಪ ಮಾಡಿ ನೋಡೋದು. ಅವು ಚಲೋ ಬಂದಂದ್ರೆ ಆಮ್ಯಾಗ ಕುಕ್ಕರ್ನಾಗ ಮಾಡೋದು ನಮ್ಗೆ ಬೇಜಾರು. ಅದ್ರೊಳಗೆ ತುಪ್ಪ ಹಾಕ್ತೇನೆ ಅಂತ ನಾನು ಸಪ್ರೇಟ್ ಕಾಸು ಇಟ್ಟಿರ್ತೇನೆ. ಇದು ಸ್ವಲ್ಪ ಐತಿ, ಮತ್ತು ನಮ್ಮ ಗೌರಿ ಹೇಳ್ದೈತಲ್ಲ, ಯಾಕಂದ್ರೆ ಇದು ದೇವ್ರಿಗೆ ಎಡೀತಿ ಮಾಡ್ತೈತಲ್ಲ, ಈಗ ಒಂದಿಟ್ಟು ಹಾಕ್ತೇನೆ ನಾನು. ಇಕ್ಕಟ್ಟು ಆಮ್ಯಾಗ ಏನು ಮಾಡ್ತೇನೆ ಅಂತಂದ್ರೆ ಭಾಳಷ್ಟು ಹಾಕ್ತೇನೆ. ಮತ್ತು ಅದು ದೇವ್ರ ಪೂಜೆ ಗೀಜೆ ಮಾಡ್ದಿಂದ ಎಡೀತಿ ತೆಗಿತೇನಿಲ್ಲ, ನೈವೇದ್ಯಕ್ಕೆ ತಗೋದಿಂದ ಅದು ನಾವು ತಿನ್ನೋಕೆ ಯೂಸ್ ಮಾಡ್ತೇವಲ್ಲ, ಆ ತುಪ್ಪನ ಹಾಕೋತೇವೆ. ನಾವು ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತೇವಲ್ಲ ಅಷ್ಟು ಮಸ್ತ್ ಆಕೈತಿ ಇದು. ಗೋಡಂಬಿ, ದ್ರಾಕ್ಷಿ. ನಮ್ಮ ಮನೆಯವರು ನಾನು ಉಪವಾಸ ಇರ್ತೇನಂತೆ ಇದನ್ನು ತಂದಾರ, ಖರ್ಜೂರ್ ತಂದಾರ. ತಿನ್ಬೇಕಿಲ್ರಿ, ನಾನು ತಿಂದೀನಿ ಇಲ್ಲ, ಹಂಗೆ ತೆಗ್ದೈತಿ. ನಾನು ಉಪವಾಸ ಇದ್ದೀನಿ ಅಂದ್ರೆ ಏನು ತಿನ್ನಾಕ ಹೋಗಂಗಿಲ್ಲ. ಕಲ್ಲಂಗಡಿ ಹಣ್ಣು ತಂದ್ರೆ 1-2-3 ಪೀಸ್ ಕಲ್ಲಂಗಡಿ ಹಣ್ಣು ತಿಂದೀನಿ. ಈಗ ಅದ ಹಾಕೈತಿ. ಇನ್ನು ಸ್ವಲ್ಪ ಕ್ಯೂಚ್ಕೊಂಡ ಇವ್ನ ತೊಳೆದು ಹಾಕಿ ಮತ್ತು ಬೇರೆ ನೀರು ಹಾಕಿ ನೋಡ್ತೇನೆ. ಕುಕ್ಕರ್ನಾಗ ಹಾಕಿಡೋದಾದ್ರೆ ಸಾರಿಗೆ ಬೇಕಲ್ಲ, ಕುಕ್ಕರ್ನಾಗ ಹಾಕಿಡೋದಾದ್ರೆ ಹಾಕಿಡ್ತೇನೆ ನಾನು. ಮತ್ತು ಆಮ್ಯಾಗ ಅಡುಗೆ ಮಾಡ್ತೀನಿಲ್ಲ. ರೆಸಿಪಿ ಹುಗ್ಗಿ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಮಾಡಿ ಸರ್ತಿಗೂ ನಾನು ಶೇರ್ ಮಾಡಿರ್ತೇನೆ. ಆದರೆ ಹೊಸದಾಗಿ ಯಾರಾದರೂ ನೋಡ್ತಿರ್ತಾರಲ್ಲ, ನಾವು ಹೆಂಗೆ ಮಾಡ್ತೇವೆ ಅಂತೇಳಿ ನೋಡಿ ಕ್ಯೂರಿಯಾಸಿಟಿ ಇರ್ತೈತಿ. ಅದ್ರ ಸಲುವಾಗಿ ನಾನು ತೋರಿಸಿರ್ತೀನಿ. ನೋಡೋಣ ಅಂತ ಆದಷ್ಟು ಟ್ರೈ ಮಾಡ್ತೇನೆ, ಯಾಕಂದ್ರೆ ಕೆಲಸ ಒಂದು ಭಾಳ ಅದಾವು, ಅದ್ರ ಸಲುವಾಗಿ. ನಂದು ಇವತ್ತಿನ ಪೂಜೆ ಮುಗೀತು ನೋಡ್ರಿ. ನೈವೇದ್ಯ ಏನೇನು ಮಾಡ್ಬೇಕಾ ಎಲ್ಲ ರೆಡಿ ಆಗೈತಿ. ಸ್ವಲ್ಪ ಬೆಲ್ಲ ಕುಡಿಸಿ ನೈವೇದ್ಯ ಹಿಡಿದ್ರೆ ಆತ. ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ನೈವೇದ್ಯ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನು ಅಂದರೆ ಹುಗ್ಗಿ ಎಲ್ಲ ಸ್ವಲ್ಪ ಲೇಟ್ ಆಕೈತಿ, ಹಾಗಾಗಿ ಹುಗ್ಗಿನ ಬೆಲ್ಲ ಅಷ್ಟೇ ಕುಡಿಸೋದೈತಿ. ಇವು ದೀಪ ಶಾಂತ ಆಗೋಡ್ದನ್ನು ನಾನು ಏನು ಮಾಡ್ತೇನೆ ಅಂದ್ರೆ ನೈವೇದ್ಯ ಹಿಡಿತೀನಿ. 5 ದೀಪ ಹಚ್ಚಿ ನೋಡಿ ನಾನು ಟೋಟಲಿ 3 ಅಂಥೇಳಿ. ನೋಡೋಣ, 5 ಹಚ್ಚೋದಾದ್ರೆ 4 ಅಂದರೂ ಕಂಪಲ್ಸರಿ ಹಚ್ತೇನೆ. ಇದು ಕಾಮಾಕ್ಷಿ ದೀಪ ಅಮಾವಾಸ್ಯೆಗೊಮ್ಮೆ ಮತ್ತು ವಿಶೇಷ ದಿನಗಳು ಇದ್ದಾಗ ಅವಾಗಷ್ಟು ಹಚ್ಚಿರ್ತೇನೆ ನಾನು ಕಾಮಾಕ್ಷಿ ದೀಪನ. ಎಷ್ಟು ಚೆನ್ನಾಗಿ ಕಾಣಿಸಾಗತ್ತೆ ನೋಡ್ರಿ. ನಮ್ಮ ಈಶ್ವರ ಪುಟಾಣಿ ಈಶ್ವರ ಅದನ್ನಲ್ಲ, ಹಾಗಾಗಿ ಹೂವು ಎರ್ಸೀನಿ, ಕಾಣಿಸಂಗಿಲ್ಲ. ಹಾಂ, ನಮ್ಮ ಯಜಮಾನ್ರು ಬಂದ್ರೆ ನೀರು ಹಸಕ್ಕೆ ಹೋಗಿದ್ರಲ್ಲ, ಅವ್ರು ಚಹಾ ಕುಡ್ಯಾಕಂತ ಬಂದಾರ. ಖುಷಿ ಆಗತ್ತೈತಿ ಪೂಜೆ ಆಗಿದ್ದು ನೋಡಿ. ಈಗಷ್ಟನ್ನು ಪೂಜೆ ಮುಗೀತು ನೋಡ್ರಿ. ಪೂಜೆ ಅಂದ್ರೂ ಮಸ್ತ್ ಆತ, ಖುಷಿ ಆಗತೈತಿ. ಈಗ ಬೆಲ್ಲನ ಹಾಕ್ಬೇಕಾ. ಬೆಲ್ಲ ಕುದಿದಿದೆ ಇಷ್ಟು. ಕಡ್ಡಿ ಕಸರಿದ್ರೆ ಸಪ್ರೇಟ್ ಇದನ್ನ ಮಾಡ್ಕೋಬೇಕಾ, ಸಪ್ರೇಟ್ ಮಾಡ್ಕೊಳ್ಳ ಏನು ಮಾಡಲಿ ಅಂತ ಯೋಚನೆ ಮಾಡಕ್ಕೆ. ಕಡ್ಡಿ ಕಸರ ಇಲ್ಲ ಅಂತ ಅನ್ಕೋತೀನಿ ನಾನು. ಡಬ್ಬಿ ಒಳಗೆ ಜಜ್ಜಿ ಇಟ್ಟಿದ್ದೆ, ನಮ್ಮ ಮನೆಗೆ ಇರಲಿಲ್ಲ. ಏಲಕ್ಕಿ ಪೌಡರ, ಬೆಲ್ಲ, ಕೊಬ್ಬರಿ, ಗಸಗಸಿ, ಗೋಡಂಬಿ, ದ್ರಾಕ್ಷಿ ಮತ್ತು ಖರ್ಜೂರನ್ನು ಹಾಕ್ಬೋದು. ಹಾಲಗ್ಗೆ ಆದರೆ ಹಾಲು ಹಾಕ್ಬೋದು. ಏನ್ ತಗೊಂಬರ್ಲಿ? ಹಾಂ, ನಾನ ತುಂಬಿಸಿರ್ಕಿಲ್ಲ ಅದನ್ನ. ನಾವು ಪಾಯಸ ಮಾಡಲಿ ಮತ್ತು ಹುಗ್ಗಿ ಮಾಡಲಿ ಸಪ್ಪ ಆಗಬಾರ್ದು.
ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಬೇಕು. ಸ್ವೀಟ್ ಎಷ್ಟು ಜಾಸ್ತಿ ಇರ್ತೈತಲ್ಲ ಅಷ್ಟು ರುಚಿ ಅಂತ ಅನಿಸ್ತೈತೆ ನಾನು. ಗಂಟೆ ಅನ್ಕೊಳ್ಳೋದ ಪೂಜಿತಿ ಎಲ್ಲ ಮಾಡ್ಕೋಬೇಕಂತ ಅನ್ಕೊಳಕತ್ತೀನಿ. ನೋಡೋಣ ಅಂತ ಚೆನ್ನಾಗಿರ್ಬೇಕು ಯಜಮಾನ್ರಿಗೆ. ಇನ್ನೂ ಬೆಲ್ಲ ಹಾಕ್ಬೇಕು ಅದಕ್ಕೆ. ಅವ್ರಿಗೆ ಚಕ್ರಿ ಇವು ಪಲ್ಯಕ್ಕಷ್ಟು ಪಲ್ಯಕ್ಕಷ್ಟು ಸಪ್ರೇಟ್ ತಕ್ಕೋತೀನಿ. ಅಂದ್ರೆ ಒಗ್ಗರಣೆಯಾಗಿ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೊಂಡು ಸಾಕಂತೇಳಿ ಅವ್ನು ಕುದಿಸ್ಕೊಂಡೀನಿ. ಏನು ಮಾಡ್ಬೇಕಾ ಗೊತ್ತಾಗತ್ತೆ. ಕನ್ಫ್ಯೂಸ್ ಟೋಟಲಿ ಕನ್ಫ್ಯೂಸ್. ಇವೆಷ್ಟು ಮಸ್ತ್ ಅದಾವಲ್ಲ ಪುಟಾಣಿ ಕ್ಯೂಟ್ ಆಗಿರೋ ಅಂತ ಚಮಚೆ. ಮೊನ್ನೆ ಅಲ್ಲೇ ಹುಬ್ಳಿಗೆ ಅಂಟಿಯರ್ ಮನೆಗೆ ಹೋಗಿದ್ದಿಲ್ಲ. ಅವ್ರ ಮನ್ಯಾಗೂ ಎಷ್ಟು ಚಂದದ ಬಾಂಡೆ ಸಾಮಾನ ಕ್ಯೂಟ್ ಅನ್ನು. ಅಂಟಿ ಮಸ್ತ್ ಅದ ನೋಡಿ ಬಾಂಡೆ ಸಾಮಾನು ನಿಮ್ಮ ಮನ್ಯಾಗ ಅಂತೇಳಿ ಅಂತಾನೆ. ಅವ್ರು ಒಬ್ಬರೇ ಇರೋದಲ್ಲ ಮನ್ಯಾಗ. ಮಸ್ತ್ ಅಂದ್ರೆ ಮಸ್ತ್ ಅದ. ಬೇಕಾರಪ್ಪ ನಿನಗೆ ಏನಾರು ಬೇಕಾರ ಒಯ್ಯ ಅಂತಂದ್ರೆ ಅವ್ರ ಇಲ್ಲಿ ನಮ್ಮ ಮನ್ಯಾಗ ಬಾಂಡೆ ಸಾಮಾನು ರಗಡ್ದಾವ. ನಾನು ಎಲ್ಲಾರು ಹೋದ್ರೆ ಚಂದ ಕಂಡದ್ದು ತೋದ್ರೆ ಬಿಡ್ತೇನೆ. ಹಾಗಾಗಿ ಬಾಂಡೆ ಸಾಮಾನು ಏನು ತಗೋಬಾರ್ದು ಅಂತ ಡಿಸೈಡ್ ಮಾಡಿ ಅಂತಂದ್ರೆ ಚಪಾತಿ ಮಾಡ್ಬೇಕಿನ್ನು ಚಪಾತಿ ಹಿಟ್ಟು ಮಾಡೋದಿಲ್ಲ. ಇವು ಬೇಕಾದಷ್ಟು ಕುದಿಸಿದ್ರು ಕುದಿದೇ ಇಲ್ಲಪ್ಪ. ಮೊನ್ನೆ ಒಮ್ಮೆ ಒಂದ್ಸಲ ತೋರಿಸಿ ನೋಡ್ರಿ ನಿಮಗೆ. ಟೊಮೆಟೊ ಹಾಕಲ್ಲ ಮುಂಚೆ ಅಂದ್ರೆ ಬೇಬಿ ಟೊಮೆಟೊ ಹಾಕಿದ್ರೆ ಮಸ್ತ್ ಆಗೈತಿ. ಕೊಬ್ಬರಿ ರೀತಿ ಹಾಕ್ಬೇಕಲ್ಲ ಹಂಗಾಗಿ ಮುಂಚೆ ಹಾಕ್ತೇವೆ. ಇದರದೊಂದು ಮುಗಿತು. ಮತ್ತೊಂದು ಅಲ್ಲಿ ಇಟ್ಟು ನೋಡೋಣ. ನಮ್ಮ ಮನೆಯವ್ರು ಚಾಯ್ ಇಡೋಕಲ್ಲ. ನಾನು ಅಡುಗೆ ಮಾಡಿದಿಂದ ಏನೇನು ಅಡುಗೆ ಮಾಡೇನಂತೆ ತೋರಿಸ್ತೇನೆ. ಬಜ್ಜಿ ಐತಿ ಮಾಡ್ತೇನೆ. ಯಾಕಂದ್ರೆ ಅಮಾವಾಸ್ಯೆ ಎಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ಇರಲಿ ಅಂತ ಅಡುಗೆ. ನಿಮ್ ಜಾಗಕ್ಕ ಜಾಗ ಗೌರಿಗೆ ತುಳಿ ಇಲ್ಲಿ ಕಾದುಗಳು ಬಂದ್ ಮಾಡಿ ತುಳಿತೀನಿ. ನನ್ನೇನು ಲೇಟ್ ಅಡುಗೆ ಆಗ್ಬೇಕಲ್ಲ. ಬಂದು ತೊಳಿತಾವ. ಈ ಕಡೆ ತಗಲಿನ ಕಡೆ ಹೊಡೆದು ತೊಳಿಬೇಡ, ಆ ಕಡೆ ಹೊಡೆದು ತೊಳೆದ್ರ ತಗಲಿನ ಕಡೆ ಮುಕ್ಕೋದ ಆಡಕ್ಕೆ. ಹುಗ್ಗಿ ರೆಡಿ ಆಯ್ತು ನೋಡ್ರಿ ನಮ್ದು. ಏನು ಇಲ್ಲ ಕೊಬ್ಬರಿ ತೆರೆಯಾಕತ್ತೇನೆ. ಕೊಬ್ಬರಿ ಹಿಟ್ಟು ಹಾಕ್ಬೇಕು. ಏನು ಗೋಡಂಬಿ ಹಿಟ್ಟು ಕಟ್ ಮಾಡಿ ಹಾಕ್ಕೋಬೇಕು. ಎಷ್ಟನೇ ಸಲ ಇದು ಚಹಾ ಕುಡಿದು? ಮೂರನೇದು. ನೀರು ಹಸಕ್ಕೆ ಹೋಗಿದ್ರೆ ಬರ್ತಾರ ಹೋಗ್ತಾರ. ಮೂರನೇದಂತ ಕುಡಿ. ನೈವೇದ್ಯ ರೆಡಿ ಆಯ್ತು. ಹುಗ್ಗಿ ಎಷ್ಟು ನನ್ನ ನೈವೇದ್ಯ ಕಡಿದೀನಿ ನೋಡ್ರಿ. ಅನ್ನ ಮಾಡಿಲ್ಲ. ನಾವು ಏನು ಮಾಡ್ತೀವಿಲ್ಲ ಅದನ್ನು ಪ್ರತಿಯೊಂದನ್ನು ನೈವೇದ್ಯ ಹಿಡಿತೇವೆ. ಇನ್ನು ಹೊರಗೆ ಒಲೆ ಹೊತ್ತಿಸ್ಬೇಕು. ನಾನು ಹೊರಗೆ ಒಲೆ ಹೊತ್ತಿಸಿ ಅನ್ನ ಮಾಡೋದಂದ್ರೆ ಲೇಟ್ ಆಕೈತಿ. ಹಾಗಾಗಿ ಹುಗ್ಗಿ ಅಷ್ಟ ನೈವೇದ್ಯ ಕಡಿದೆ ನಾನು. ಈ ಹುಂಜ ಐತಲ್ಲ ಪಾಪ, ಇದ್ರ ಕಾಲ ಹೋಗ್ಬಿಟ್ಟ ನೋಡ್ರಿ. ಅವು ಕೋಳಿಗೆ ಒಮ್ಮೊಮ್ಮೆ ಕಾಯಿಲೆ ಬರ್ತಾವ. ಇದಕ್ಕೆ ಇಂಜೆಕ್ಷನ್ ಮಾಡಿಸ್ಬೇಕಾ. ನಮ್ಮ ಮನೆಯವ್ರು ಅವರು ಫುಲ್ ಬ್ಯುಸಿ ಇದಾರ. ಈಗ ಅದ್ರೊಳಗೆ ಹಾಲಿಡೇ ಒಂದು ಅದಾವಲ್ಲ, ಹಾಗಾಗಿ ದನದ ದವಾಖಾನೆ ಇರ್ತಾವಲ್ರಿ, ಅವ್ರು ಇಂಜೆಕ್ಷನ್ ಮಾಡ್ತಾರೆ. ಬಂದು ಮಾಡಿ ಹೋಗಂತಂದ್ರೆ ಅವ್ರು ಇಲ್ಲೇ ಬಂದು ಮಾಡಿದ್ರಂದ್ರೆ ಮತ್ತು ಅವ್ರಿಗೆ 200 ರೂಪಾಯಿ ಕೊಡ್ಬೇಕು. ನೋಡ್ಬೇಕು ನಮ್ಮ ಮನೆಯವ್ರಿಗೆ. ಇವತ್ತು ಸುಟಿ ಅಂತ ಅನಿಸ್ತೈತಿ. ಪಾಪ ಕಾಲ ಹೋಗ್ಬಿಟ್ಟಾವದ್ರು ಅಡ್ಡಾಡಕನ ಆಗೋಲ್ತು. ಇದು ಹಂಗೆ ಕುಂಟಾಕತ್ಬಿಟ್ಟೈತಿ.
ಪಪ್ಪಿ ನೀನಾ ನಮ್ಮ ದೇವ್ ಬಂದಾಳ ನಮ್ಮ ದೇವಿ ಬೊಗಳತ್ತದ ಆಹಾ ಎಷ್ಟು ಚಂದ ಅನ್ನಿಸ್ತೈತಿ ಇಲ್ಲಿ ಅಡುಗೆ ಮಾಡಕ್ಕೆ ಒಳಗೆ ಮಾಡ್ಬೇಕಂತ ಅಂದ್ಕೊಂಡೆ ಇಲ್ಲ ಆದ್ರೆ ಲೇಟ್ ಆಕೈತಂತೆ ಸಾಲ್ನವ ಅವ್ರು ಏನು ಮಾಡಾಕ್ತ ವಿಟಲ್ ಬಂದಿಲ್ಲ ಪೇಪರ್ ಇಲ್ಲ ಈಗ ಅವರು ನಿಮ್ಮ ಹೌದನ ಫೋನ್ ಹಿಡ್ಕೊಂಡು ಕುಂದ್ರದು ಯಾವಾಗ ಓದ್ಕೋತಿ ಯಾವಾಗ ಏನು ಪೇಪರ್ ಬರೀತಿ ಹಾಂ ಪಾಸ್ ಆಗಲಿಲ್ಲ ಅಂದ್ರೆ ಮಗಳ ಗಂಡ ಮನೆಗೆ ಇಲ್ಲೆಲ್ಲ ತೊಳ್ಕೊಂಡ ಇದನ್ನ ಕೆಳಗಿಂದನು ತೊಳ್ಕೊಂಡ ಒಲಿ ಹೊತ್ತೀನಿ ನೋಡ್ರಿ ಇಲ್ಲೀಗ ಅಡುಗೆನ ಮಾಡಿಲ್ಲ ಮಶಿದರಿ ಬೇತಿ ಏನೂ ಇಲ್ಲ ಇಲ್ಲಿ ದಿನ ಅನ್ನಕ್ಕಿಟ್ಟ ಒಳಗೆ ಹುಗ್ಗಿ ಆರಕ್ಕಿಟ್ಟೇನಿ ಇದು ಹನ್ನೊಂದು ಆಗೋದೊಂದು ತಡ ಹನ್ನೊಂದು ಆತಂದ್ರೆ ಹೋಗಿ ಗೋರಿನ ಪೂಜೆ ಮತ್ತು ಎಲ್ಲ ದೇವ್ರ ಪೂಜೆ ಮಾಡ್ಕೊಂಬರ್ತೀನಿ ನಮ್ಮ ಗೌರಿನ ಜಳಕ ಮಾಡಿಸ್ಬೇಕು ಅದ್ರ ಮೈ ತೊಳೆದು ಆಮ್ಯಾಗ ಲಾಸ್ಟಿಗೆ ಅದ್ರ ಪೂಜೆ ಈಗ ಮನ್ಯಾಗ ಪೂಜೆ ಆಗೈತಲ್ಲ ನಂದು ದಪ್ಪಂದು ಕಟ್ಟಿಗೆ ಹಾಕಿ ಹೋದ್ನಿ ಅಂದ್ರೆ ಹಿಟ್ಟನ್ನು ನಾದಬೇಕಾ ಬಜ್ಜಿ ಹಿಟ್ಟು ಕಲಿಸ್ತೀನಿ ಬಜ್ಜಿ ಹಿಟ್ಟು ಅಂತಂದ್ರೆ ಕಡಲೆ ಹಿಟ್ಟು ಒಂದು ಹಿಟ್ಟು ಐತಿ ಸ್ವಲ್ಪ ಗೋಧಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕಲಿಸಿ ಬಜ್ಜಿ ಹಿಟ್ಟು ಚಪಾತಿ ಪಲ್ಯ ಸಾರು ಎಲ್ಲನೂ ಇದಾವೆ ಒಲಿ ಮ್ಯಾಗ ಮಾಡ್ತೇನೆ ಗಾಳಿಗೆ ಬಹುಶಃ ಹತ್ಬೋದು ಅಂತ ಅನ್ಕೋತೀನಿ ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ಪ್ಲೀಸ್ ಫ್ರೆಂಡ್ಸ್ ಆಗೈತೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋನ ಲೈಕ್ ಮಾಡ್ಲಾರ್ದ ಹೋಗಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿರಿ ಗೌರಿ ನಿಂತೈತೆ ನೋಡ್ರಿ ಹಾಲು ಇಕ್ಕಟ್ಟು ಹಿಂಡ್ಕೋಬೇಕಾ ಇದಕ್ಕೆ ಮಂಗಳಗೌರಿ ಅನ್ಬೇಕಾ ಅಥವಾ ಲಕ್ಷ್ಮಿ ಅನ್ಬೇಕಾ ಅಂತ ಹೇಳಿ ನಮ್ಮ ಮನೆಯವ್ರು ಲಕ್ಷ್ಮಿ ಅಂತ ಹೆಸರು ಇಟ್ಟಾರ ಇದಕ್ಕೆ ಮಂಗಳವಾರ ಹುಟ್ಟೈತಿಲ್ಲ ಹಂಗಾಗಿ ಮಂಗಳಗೌರಿ ಅಂತ ಇಡೋಣಂತ ಅದಿಲ್ಲ ಮಂಗಳಗೌರಿ ಅದು ಗೌರಿ ಇದು ಮಂಗಳಗೌರಿ ಪುಟ್ಟ ಗೌರಿ ಅಂತ ಹೇಳಿ ಚಂದ ಐತಿ ಇದು ಖರ ಬೆಳ್ಳಗ ಈಗ ಹಾಲು ಅಷ್ಟ ಕುಡಿತೈತೆ ಅದು ನೀರು ಕುಡಿಯಂಗಿಲ್ಲ ಏನಿಲ್ಲ ಎಷ್ಟು ದಿನ ಅಂತ ಗೊತ್ತಿಲ್ರಿ ಹೊಲ್ ಮಣ್ಕೊಂಡು ಹರ್ತದ ಎಪ್ಪಾದ್ರು ಎರಡೂ ಒಲಿ ಹೊತ್ಸಿದೆ ನೋಡ್ರಿ ನಾನು ಯಾಕಂದ್ರೆ ಜಲ್ದಿ ಅಡಿಗೆ ಆಗ್ಬೇಕಂತೇಳಿ ಟೈಮ್ ಈಗ 7:00 ಆತು ಬೇಕಾದಷ್ಟು ಲಘುನ ಎದ್ರೂ ಅಡುಗೆನ ಆಗಂಗಿಲ್ಲ ಕರ್ಬೇವು ತೊಗೊಂಬಂದು ಹಾಳಾಗಿಟ್ಟೇನೆ ಅದೆಲ್ಲ ಹಾಳಾಗಿ
ನಾನು ಬ್ಯಾಳೆ ಪಲ್ಯ ಮಾಡ್ಬೇಕಂತನಿಲ್ಲ, ಬ್ಯಾಳೆ ಪಲ್ಯಕ್ಕೆ ಒಗ್ಗರ್ಣೆ ಕೊಡಾಕತ್ತೀನಿ. ಬ್ಯಾಳೆ ಪಲ್ಯ ಮಾಡಿ ಇಟ್ಕೊಂಡು ಆಮ್ಯಾಗ ಸಾರು ಮಾಡಿದ್ರೆ ಆತಂಥೇಳಿ ಈಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೀನಿ. ಬ್ಯಾಳೆ ಪಲ್ಯನೂ ಮಸ್ತ್ ಅಂದ್ರೆ ಮಸ್ತ್ ಕುದಿಯಾಕತ್ತೈತಿ. ಚಪಾತಿ ಜೊತೆ ಪಲ್ಯ ಇದ್ರನ್ನ ಚಲೋ, ಬಟ್ ಸಾರು ಕಾಸ್ತೀನಿ, ಪಲ್ಯನೂ ಇರಲಿ ಅಂಥೇಳಿ ನಾನು ಪಲ್ಯನೂ ಮಾಡ್ಕೊಳಕತ್ತೀನಿ. ನಾನು ಬ್ಯಾಳೆ ಏನು ಕುದಿಸ್ಕೊಂಡಿದ್ನಿಲ್ಲ, ತೊಗರಿ ಬೇಳೆ. ಈಗ ತೊಗರಿ ಬೇಳೆ ಹೋಳಿಗೆ ಸಾರು ಮಾಡೋಣ ಬರ್ರಿ. ನಮ್ಗೆ ಒಗ್ಗರ್ನಿಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು. ನಾನು ಸಾರು ಸ್ವಲ್ಪ ಜಾಸ್ತಿನ ಮಾಡಾಕತ್ತೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳಕತ್ತೀನಿ ಒಗ್ಗರ್ನೆಗೆ. ಕರಿಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದು ನಾನು. ಇಲ್ಲಿ ನಾನು ಬೆಳ್ಳುಳ್ಳಿನೂ ಹಾಕಾಕತ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕಾಕತ್ತೀನಿ. ಚಮಚೆ ಇದ್ದಿದ್ದು ಒಳಗೆ ಓದಿಸ್ಕೊಂಡು ನನಗೆ ಚಮಚೆ ಇರಲಿಲ್ಲ ಅಂದರೆ ಏನಾಯ್ತು, ಚಾಕು ಇದೆಯಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಮಸಾಲೆ ಖಾರ ಹಾಕೋದ್ರಿಂದ ಎಲ್ಲ ಮಸಾಲೆ ಆಲ್ರೆಡಿ ಇರ್ತೈತಿ. ನೀವೇನು ಮಾಡ್ತೀರ ಅಂತಂದ್ರೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಕಾಳು, 2 ಏಲಕ್ಕಿ, 4 ಲವಂಗ, ಸ್ವಲ್ಪ ಚಕ್ಕೆ, ಇದನ್ನಿಷ್ಟು ಏನು ಮಾಡ್ತೀರಿ ಅಂದ್ರೆ ಹುರಿದ ಪೌಡರ್ ಮಾಡ್ಕೊರಿ. ಇಲ್ಲ ಸಾಂಬಾರು ಪೌಡರ್ ಇದ್ದರೆ ಸಾಂಬಾರು ಪೌಡರ್ನು ಹಾಕ್ಕೋಬೋದು. ನಾವು ಮಸಾಲೆ ಯಾವ ಥರ ಮಸಾಲೆ ಹಾಕ್ತೀವಲ್ಲ ಆ ಥರ ರುಚಿ ಚೇಂಜ್ ಬರ್ತೈತಿ. ಒಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ತೋರಿಸ್ರಿ ಅಂತಂದ್ರೆ ನಾನು ಭಾಳಷ್ಟು ಸಲ ತೋರಿಸೀನಿ. ಈ ವಿಡಿಯೋ ನೋಡೋಕ್ಕಾಗಿದ್ರೆ ಅಂದ್ರೆ ರೀಸೆಂಟ್ ವಿಡಿಯೋ ಚೆಕ್ ಮಾಡಿರಿ, ಇಲ್ಲಾಂದ್ರೆ ಇದು ಖಾಲಿ ಹಾಕಿ ಬಂದೈತೆ ನಾನು ಮಾಡ್ಕೋತೀನಿ. ಇಲ್ಲೇ ಹುಂಚೆನ ನೀರು ಹಾಕಿರ್ತೇನೆ. ಮತ್ತು ಇದ್ರೊಳಗೆ ಏನಂತಂದ್ರೆ ನಾನು ತೊಗರಿ ಬ್ಯಾಳಿ ಏನು ಕುದಿಸಿಟ್ಕೊಂಡಿದ್ನಲ್ಲ, ತೊಗರಿ ಬ್ಯಾಳಿ ಮತ್ತು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಅದನ್ನಿಷ್ಟು ಎರಡನ್ನೂ ಕುಡಿಸಿ ನಾನು ಮಿಕ್ಸಿ ಮಾಡ್ಕೊಂಬಂದೀನಿ. ಗಾಳಿ ಭಾಳ ಇರೋದ್ರಿಂದಾಗಿ ಜಲ್ದಿ ಆಗಂಗಿಲ್ಲ ನೋಡ್ರಿ. ಟೈಮ್ 8 ಗಂಟೆ ಆತ, ಇನ್ನೂ ಹಾಲು ಹಿಂಡಿಲ್ಲ ಪಾಪ ನಮ್ಮ ಗೌರಿ. ಹಾಲು ಹಿಂಡ್ಬೇಕಾ. ಇದನ್ನ ಒಗ್ಗರ್ಣೆ ಕೊಟ್ಟು ಹೋದ್ನಿ ಅಂದ್ರೆ ನಾನು ಹಾಲು ಹಿಂಡ್ಕೊಡೋದ ಇದು ಸಾರು ರೆಡಿ ಆಕೈತಂತ. ಇನ್ನೂ ಗಿಣ್ಣದ ಹಾಲನ್ನು ಅದಾವ. 3 ದಿನದವರೆಗೂ ಗಿಣ್ಣದ ಹಾಲು ಇರ್ತಾವೆ. ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು, ದಯವಿಟ್ಟು ಕ್ಷಮೆ ಇರಲಿ, ಅರ್ಥ ಮಾಡ್ಕೋತೀನಿ ಅಂತ ಅನ್ಕೋತೀನಿ ನಾನು. ನಾನೀಗ ಎಣ್ಣೆ ಒಳಗೆ ಖಾರ ಹಾಕ್ತೇನೆ. ನಾವು ಎಣ್ಣೆ ಒಳಗೆ ಏನು ಖಾರ ಹಾಕ್ತೇವಲ್ಲ ಕಲರ್ ಮಸ್ತ್ ಬರ್ತೈತಿ. ಮತ್ತು ಉರಿ ಜಾಸ್ತಿ ಇರಬಾರ್ದು, ನೋಡ್ಕೊಂಡು ಹಾಕ್ಕೋಬೇಕು. ಇದು ಹಳೀದ ಮೊದ್ಲಿನ ಖಾರದ ಪುಡಿ ಇದೆ, ಅರ್ಧಕ್ಕೆ ಅರ್ಶಿಣ ಪುಡಿ ಇಲ್ಲ, ಹಾಗಾಗಿ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ. ಈಗ ಏನು ಮಾಡ್ತೀನಿ ಅಂದ್ರೆ ಹುಂಚಿನ ರಸ ಎಷ್ಟು ಬೇಕು ನೋಡ್ರಿ, ಇದು ಹೊಸ ಹುಂಚೆನೆಲ್ಲ, ಹಾಗಾಗಿ ಹುಳಿ ಜಾಸ್ತಿ ಐತಿ, ನೋಡ್ಕೊಂಡು ಹಾಕ್ಕೋಬೇಕು. ಹುಳಿ ನಮ್ಗೆ ಖಾರ, ಉಪ್ಪ, ಹುಳಿ ಮತ್ತು ಸ್ವೀಟ್, ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋಬೇಕು. ಈಗಿಷ್ಟ ಸಾಕು, ಆಮೇಲೆ ನಾನು ಮತ್ತೆ ನೋಡಿ ಹಾಕ್ಕೋತೀನಿ. ಖಾರಾತಿ ಎಲ್ಲ ನಾನು ನೋಡಿ ಹಾಕ್ಕೋತೀನಿ ಆಮೇಲೆ. ನಮ್ಗೆ ಸ್ವೀಟ್ ಹೆಂಗೆ ಬೇಕು ನೋಡ್ರಿ ಹಂಗೆ ಬೆಲ್ಲ ಹಾಕ್ಬೋದು. ಈಗ ನೋಡಿದ್ರೆ ಇಷ್ಟು ಬೆಲ್ಲ ಹಾಕ್ಬೋದು, ಯಾಕಂದ್ರೆ ಹುಂಚೆನ ಹಾಕಿಲ್ಲ. ನಾನು ಸಾರು ಭಾಳ ಮಾಡಾಕತ್ತೀನಿ. ಅದು ಖಾರ, ಉಪ್ಪ, ಹುಳಿ ಎಲ್ಲ ಟೇಸ್ಟ್ ಬ್ಯಾಲೆನ್ಸ್ ಆಗಬೇಕು. ಈಗ ಬೆಲ್ಲ ಹಾಕ್ಕೊನಿಲ್ಲ. ಈಗ ಇದನ್ನೇನು
ಇಲಾಚಿಕಾಯಿ ಹೂ ಬೀಳಕತ್ತು. ಈಗೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಅಂದರೆ ಎರಡೂ ಐತೆ ಅದ್ರೊಳಗೆ. ಸುರು ಐತೆ ಅಲ್ಲ. ಹೋಳಿಗೆ ಸಾರು ನಾವು 2 ದಿನ ಇಟ್ಕೊಂತೀವಿ ಅಂದ್ರೂ ಹೋಗಂಗಿಲ್ಲ. ಕೆಲವರೆಲ್ಲ ಜಾಸ್ತಿ ದಿನನೇ ಇಟ್ಕೊಂತಿದ್ದಾರೆ, 4 ದಿನ ಆತಿ. ನನಗೂ ಇಷ್ಟ ಆಕೈತಿ, ಬಟ್ ನಮ್ಮ ಮನೆಯವ್ರಿಗೆ ಗೊತ್ತಲ್ರಿ, ಅವ್ರು ತಿನ್ನಂಗಿಲ್ಲ. ಅವ್ರು ಇವತ್ತು ಈಗ ಮಧ್ಯಾಹ್ನ ಸಂಜೆಗೆ ತಿಂದ್ರೆ ಅಂದ್ರೆ ಮುಗೀತು, ನೆಕ್ಸ್ಟ್ ಡೇ ಮಾರ್ನಿಂಗೂ ತಿನ್ನೋಕೆ ಹೋಗಂಗಿಲ್ಲ ಅವರು. ಅದನ್ನೇ ಹೇಳಿದ್ನಲ್ಲ, ನಾವು ಮಸಾಲೆ ಇರೋದ್ರಿಂದಾಗೆ ನಾನಿಲ್ಲಿ ಎಕ್ಸ್ಟ್ರಾ ಮಸಾಲೆ ಹುರಿದು ಏನು ಹಾಕ್ಕೊಂಡಿಲ್ಲ, ನೀವು ಹುರಿದು ಹಾಕೋರಿ, ಮಸ್ತ್ ಚಲೋ ಆಕೈತೆ ಸರ್. ಒಂದ್ಸಲ ಟ್ರೈ ಮಾಡಿರಿ. ಹಿಂಗೆ ಕುದಿ ಟೈಮಲ್ಲಾದರೂ ಹಾಕ್ಬೋದು, ಇಲ್ಲಾಂದ್ರೆ ಒಗ್ಗರಣೆಲ್ಲಾದರೂ ಹಾಕ್ಬೋದು. ನಾನು ಸ್ವಲ್ಪ ಕುದೀತಿರ್ತೈತಿಲ್ಲ ಅವಾಗ ನಾನು ಹಿಂಗೆ ಹಾಕ್ಕೋತೇನೆ. ಈಗ ಪ್ಲೇಟ್ ಮುಚ್ಚಿಬಿಡ್ತೇನೆ. ಇದೇನು ಉಪ್ಪು ಬರೋಂಗಿಲ್ಲ, ಗಾಳಿ ಜಾಸ್ತಿ ಐತಲ್ಲ. ಅಷ್ಟೊತ್ತಾಗಲಿ ನಾನು ಹೋಗಿ ನಮ್ಮ ಗೌರಿ ಹಾಲು ಹಿಂಡ್ಕೊಂಬರ್ತೇನೆ. ಈ ನಮ್ಮನೆ ಗಾಳಿ ಬೀಸಾಗತೈತಿ, ಅಡಿಗೆ ಜಲ್ದಿ ಆಗಂದ್ರೆ ಎಲ್ಲ ಆಗ್ಬೇಕು ಹೇಳ್ರಿ. ಟೈಮ್ 9:45 ಆಗಿ ಬಂತು, ಇದು ಆಗಲ್ತು. ಇನ್ನು ಸಂಡಿಗೆ ಅಂತಂದರೆ ಮೊಸರುಗಾಯಿ ಇದಾವೆ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತಿರಲ್ಲ ಅವು ಮೊಸರುಗಾಯಿ ಇದಾವೆ. ಮೊಸರುಗಾಯಿ ಖಾರದ ಬಜ್ಜಿ ಮಾಡಿ ಆಮ್ಯಾಗ ಚಪಾತಿ ಮಾಡಿ ಎಲ್ಲ ಅಡುಗೆ ಮುಗಿಸ್ಕೊಂಡನ್ನ ದೇವ್ರಿಗೆ ಹೋದ್ರಾತಂತ ಅಂದ್ಕೊಂಡೇನಿ. ದೇವ್ರ ಪೂಜೆ ಗೀಜೆ ಮುಗಿತಂದ್ರೆ ಆಮ್ಯಾಗ ಬಂದು ಊಟ ಮಾಡೋಕೆ ಬರ್ತೈತೆ ಅಂತೇಳಿ. ನಮ್ಮ ಮನೆಯವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಪಾಪ ಅವರು ನೀರು ಹಸಕ್ಕೆ ಹೋಗ್ಯಾರ. ನಾನು ಉಪವಾಸ ಇದ್ನೆಲ್ಲ ಪೂಜೆತಿ ಮಾಡಿ ಸ್ವಲ್ಪ ಚಹಾ ಕುಡೋದೆ, ಒಂದಿಟ್ಟು ಚಹಾ ಕುಡೋದೆ. ಇದು ಪೂರ್ತಿ ಸಣ್ಣ ಉರಿಯಲ್ಲಿನ ಒಂದು 5-10 ನಿಮಿಷ ಕುದಿಸ್ಬೇಕು ನಾವು. ಮ್ಯಾಗ ಸೈಡ್ ಇದು ಬುರುಗೈತಲ್ಲ, ನೊರೆ ಐತಲ್ಲ, ಇದೆಲ್ಲ ಹೋಗಿ ಸೈಡ್ ಎಣ್ಣೆ ಬಿಡ್ತೈತಿ. ಹಿಂಗೈತಲ್ಲ, ಹಿಂಗೆ ಎಣ್ಣೆ ಬಿಡ್ತಂದ್ರೆ ಸಾರು ಮಸ್ತ್ ರುಚಿಯಾಗಿ ಬರ್ತೈತಿ. ಸಾರು ಅಂದ್ರೆ ಸಿಕ್ಕಾಬಿಡಿ ರುಚಿಯಾಗಿ ಬಂದೈತಿ. ಜಾಸ್ತಿ ಮಸಾಲೆನೂ ಹಾಕಬಾರ್ದು, ಮತ್ತು ಅಷ್ಟು ನೋಡಿ ಹಾಕಬೇಕು. ಜಾಸ್ತಿ ಮಸಾಲೆ ಹಾಕಿದ್ದೀವಿ ಅಂದ್ರೆ ಮತ್ತು ಅದು ಅಷ್ಟು ರುಚಿ ಬರೋಂಗಿಲ್ಲ, ಪೂರ್ತಿ ಮಸಾಲೆ ಸ್ಮೆಲ್ ಬರ್ತೈತಿ. ನಮ್ಮದು ಸಾರು ರೆಡಿ ಆಯ್ತು. ಈಚೆ ಕಡೆ ಒಲಿ ಮ್ಯಾಗ ಇಡ್ತಾನೆ, ಇಟ್ಟು ಬಜ್ಜಿ ಮಾಡೋಕೆ ಶುರು ಮಾಡ್ತೇನೆ. ನಾನಿಲ್ಲಿ ಹಿಟ್ಟು ಏನು ತೋರ್ಸಾಕತ್ತೇನಿಲ್ಲ, ಏನೇನು ಹಾಕಿ ಕಲಿಸ್ಕೊಂಡೆ. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು, ಸ್ವಲ್ಪ ಗೊಂಜಾಳ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು, 4 ಥರನೂ ಮಿಕ್ಸ್ ಮಾಡ್ಕೊಂಡೀನಿ. ಮಿಕ್ಸ್ ಮಾಡ್ಕೊಂಡು ಮೆಣಸಿನ್ಕಾಯಿ ಜಜ್ಜಿ ಹಾಕೀನಿ ಮತ್ತು ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಕಲಿಸ್ಕೊಂಡೇನಿ. ಲಾಸ್ಟಿಗೆ ಸ್ವಲ್ಪ ಬೇಕಿದ್ರೆ ಸೋಡಾ ಪುಡಿ ಹಾಕ್ಕೊಳ್ಳೋದು. ನಾನು ಚಮಚಲ್ನ ಬಿಡೋಕೆ ಇಷ್ಟಪಡ್ತೇನೆ. ನಾನು ಯಾವಾಗಲೂ ಕಬಾಬ್ ಆಗಲಿ ಬಜ್ಜಿ ಆಗಲಿ ಹಿಂಗಾಗಿ ಚಮಚ ತೊಗೊಂಬಂದೇನಿ. ಈಗಿಲ್ಲೇ ಬಾಳಿಗೆ ಇಟ್ಟೇನಿ. ಕರಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಗಾಳಿ ಐತಿಲ್ಲ, ಹಾಗಾಗಿ ಲಗುನ ಅಡಿಗೆ ಆಗೋದಿಲ್ಲ ರೀ. ಇಲ್ಲಿ ಒಳಗೆ ಮಾಡಾಕತ್ರ ಜಳ ಆಕೈತಿ, ಹೊರಗೆ ಮಾಡಾಕತ್ರ ಗಾಳಿ ಐತಿ, ಅಡಿಗೆ ಲಗು ಹೋಗಂಗಿಲ್ಲ. ಓಹೋ ಕೈ ಸುಟ್ಕೋತಿತ್ತು. ಮನುಷ್ಯನಿಗೆ ಏನಿದ್ರು ಏನು ಇರದೇ ಇದ್ರೂ ಸಮಾಧಾನ ಇರೋಂಗಿಲ್ಲ. ಅದಿದ್ರೆ ಇದಿಲ್ಲ, ಇದಿದ್ರೆ ಅದಿಲ್ಲ. ಒಟ್ನಲ್ಲಿ ಪದ್ಧತಿ ಸರಿಯಾಗಿ ಎಲ್ಲ ಥರ ಅನುಕೂಲ ಇರಬೇಕಂತೇಳಿ ನಾವು ಬಯಸ್ತಿರ್ತೀವಿ. ಹೌದಿಲ್ಲ ಸೂರ್ಯದೇವ? ನಮ್ಮ ಸೂರ್ಯದೇವ ಎಲ್ಲಗೆ ನೋಡ್ರಿ, ಅಲ್ಲಿ ಹೋಗ್ಯಾನೀಗ. ಎಣ್ಣೆ ಕಾಯ್ತಂದ್ರೆ ಫಸ್ಟ್ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತೀನಿ. ಬಜ್ಜಿಲಿ 2 ಥರ ಮಾಡಿಕೊಂಡೆ. ಒಂದು ಗುಂಡು ಬಜ್ಜಿ, ಇದನ್ನು ಸ್ವಲ್ಪ ಹಿಟ್ಟು ಗಟ್ಟಿ ತೊಗೊಂಡ್ರೆ ಹಿಂಗೆ ಗುಂಡು ಬರ್ತಾವೆ. ಸ್ವಲ್ಪ ಹಿಟ್ಟು ನಾನು ತಿಳು ತೊಗೊಂಡ್ರೆ ಹಿಂಗೆ ಈ ಥರ ಶೇಪಲ್ಲಿ ಬರ್ತಾವೆ. ಇವು ಜಾಸ್ತಿ ಎಣ್ಣೆ ಹೀರ್ತಾವೆ, ಬಟ್ ಇವು ಜಾಸ್ತಿ ಎಣ್ಣೆ ಹೀರಂಗಿಲ್ಲ. ಇವ ಬೆಸ್ಟ್. ನಾನು ಒಂಥರ ಇರಲಿ ಅಂಥೇಳಿ ಇಲ್ಲಿ ಚಪಾತಿ ಮಾಡ್ಬೇಕಂತಂದ್ರೆ ಟೈಮು 9 ಗಂಟೆನೂ 20 ನಿಮಿಷ ಆಯ್ತು ನೋಡಿರಿ. ಸಾರು ಇಷ್ಟ ಬಿಟ್ಟು ಫಸ್ಟ್ ಪೂಜೆ ಮಾಡ್ಕೊಂಬರ್ತೀನಿ. ಟೈಮೊಂದು ಭಾಳ ಆಯ್ತು. ನಮ್ಮ ಗೌರಿ ಮೈ ತೊಳಿಬೇಕಾ, ಕರೆಂಟ್ 11 ಗಂಟೆಗೆ ಅಂದ್ರೆ ಹೋಗ್ಬಿಡ್ತಾವೆ. ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂದ್ರೆ ಆಮೇಲೆ ನೀರು ಪಾರು ಎಲ್ಲ ತುಂಬಕ್ಕೆ ಬರ್ತೈತೆ ಅಂಥೇಳಿ ಪ್ಲ್ಯಾನ್ ಮತ್ತೆ ಚೇಂಜ್ ಮಾಡಿಕೊಂಡೆ ನಾನು.
ಒಳಗೆ ಹೋಗಿ ಅಯ್ಯೋ ರೌಂಡ್ ಕಟ್ಟಿಲ್ಲ. ಒಳಗೆ ಹೋಗಿ ಇವನ್ನೆಲ್ಲ ಇಟ್ಟು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಡು ಎಷ್ಟು ದೇವರ ಪೂಜೆ ಮಾಡ್ಕೊಂಬರ್ತಾನೆ. ನಾನು ಮತ್ತು ಆಮೇಲೆ ಸಿಗ್ತಾನೆ. ಇವಾಗ ಟೈಮ್ 9:25 ಆಯ್ತು. ಎಲ್ಲ ತೊಗೊಂಬಂದು ಎಲ್ಲ ಇಟ್ಬಿಟ್ಟೇನಿ. ಹಾಲು ಹಿಂಡೇನಲ್ಲ ಅವನ್ನ ಹಂಗೆ ಇಟ್ಟೇನಿ, ಸ್ವಲ್ಪ ಅದು ಬುರುಗ್ ಹೋಗ್ಲಿ ಅಂತೇಳಿ. ಇವನು ಹಾಲು ಫ್ರಿಜ್ನಾಗ ಹಾಕಿಟ್ಟೇನಿ. ಇವತ್ತು ನೋಡ್ಬೇಕು, ಸ್ವಲ್ಪ ಊರಿಗೆ ಹೋದ್ರೆ ಒಯ್ಯಾಗ ಬರ್ತೈತೆ ಅಂತೇಳಿ, ಇಲ್ಲಾಂದ್ರಿಲ್ಲ. ಇವು ಗಿನ್ನದ ಹಾಲು ನೋಡ್ರಿ, ಸ್ವೀಟ್ ಮಾಡಿರ್ತೀವಿ ಹಾಗಾಗಿ ಫ್ರಿಜ್ನಾಗ ಇಟ್ಟು ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತೆ ಅಂತೇಳಿ ಹುಗ್ಗಿ ನೋಡ್ರಿ ಐತಿ. ಎಲ್ಲ ಇಲ್ಲೇ ತೊಗೊಂಬಂದಿಟ್ಟೇನೆ. ಪಲ್ಯ ನೋಡಿ, ವಾವ್, ಪಲ್ಯನೂ ಮಸ್ತಾಗೈತಿ. ಇದು ಅನ್ನ ಮತ್ತು ಅಲ್ಲಿ ನೈವೇದ್ಯಕ್ಕೆ ಇದು ಟೊಮೆಟೊ ಸಾರು ಕಸಿದ್ದೆ. ಸಂಜೆ ಸಾರು ನಮ್ಮ ಮನೆಯವ್ರು ತಿಂದ. ಸಂಜೆ ಮುಂದೆ ನಾನು ದೀಪ ಹಚ್ಚಿ ನೋಡ್ರಿ. ತುಪ್ಪ ಹಾಕಿರ್ತೀವಲ್ಲ, ಇಲ್ಲಿ ಭಾಳ ಥಂಡಿ ಇರ್ತೈತಿಲ್ಲ, ಹಾಗಾಗಿ ಅದು ತುಪ್ಪ ಆಗಲೇ ಗಟ್ಟಿನೇ ಆಗ್ಬಿಡ್ತೈತೆ ಕಾಮಾಕ್ಷಿ ದೀಪಕ್ಕೆ. ಮತ್ತು ಅದನ್ನು ಇದನ್ನು ಮಾಡಿ ಹಚ್ಚೀನಿ. ಬಟ್ ಅದು ಪೂರ್ತಿ ಕರಗೋದನೇ ಇಲ್ಲ ತುಪ್ಪ, ಅಂದ್ರೆ ಗಟ್ಟಿ ಆಗ್ಬಿಡ್ತೈತಲ್ಲ, ಹಾಗಾಗಿ ಜಾಸ್ತಿ ಹೊತ್ತು ದೀಪ ಉರಿಯಂಗಿಲ್ಲ, ಜಲ್ದಿನ ಶಾಂತ ಆಗಿಬಿಡ್ತೈತೆ ನೋಡ್ರಿ.